ಗಿರಾಸ್ತರು ಕಾಡಕ್ಕಿರಾತು. ಹೌದು. ನಮ್ಮ ಉದ್ಯೋಗವೇನು? ಮೃಗಬೇಟೆಯಾಡುವುದು. ಮೃಗಬೇಟೆಯಾಡುವುದು. ಎಲ್ಲಿಂದ ಎಲ್ಲಿಯವರೆಗೆ ನಮ್ಮ ಬೇಟೆ? ಮೂಡುಬಿದ್ರಿಯಿಂದ ಪಡುಬಿದ್ರಿವರೆಗೆ. ಮೂಡುಗಟ್ಟದಿಂದ ಪಡು ಸಮುದ್ರ ತಟ ತನಕ ನಮ್ಮ ಬೇಟೆ. ಬುದ್ಧಿ. ಬೇಟೆಯಾಡದೆ ಏನಾಗೈತೆ? ಬೇಟೆ ಆಡದೆ ತುಂಬಾ ಸಮಯ ಐತೆ, ಹಲ್ಲೆಲ್ಲ ಕುಟ್ಟೆ ಬಿದ್ದೈತೆ. ಬೇಟೆಯಾಡಬೇಕು ಅಂತ ನಾವೆಲ್ಲ ಒಟ್ಟಾಗಿದ್ದೇವೆ ಅಲ್ವಾ? ಆಡಬೇಕು ಅಂತ ಆದ್ರೆ ಗಣಗಾರರು ಬೇಕು. ಇದ್ದಾರಾ? ಎಲ್ಲ ಇದ್ದಾರೆ. ಲೆಕ್ಕ ಮಾಡಿದ್ಯಾ? ಲೆಕ್ಕದಲ್ಲಿ ನಾನು ಪಕ್ಕ. ಹಂಗಾದ್ರೆ ಲೆಕ್ಕ ಮಾಡು. ನೀವಲ್ಲಿ ಎಲ್ಲ ತುಳಸಿ ಕಟ್ಟಿಗೆ ಸುತ್ತು ಬಂದಾಗೆ ಬನ್ನಿ ಬನ್ನಿ. ಆ ಗಿಡಗಿನ ಜಾಲಿ ಬಿಟ್ಟರೆ ಸಿಕ್ಕ, ಹೋದ್ರೆ ಬಾರ, ಆಚೆ ಬಾರ, ಈಚೆ ಬಾರ, ಆಚೆ ಗಿರಾಸ್ತಣ್ಣ ಏನು ಲೆಕ್ಕ ಮಾಡಿದೆ? ಹೆಂಗೆ? ಲೆಕ್ಕದೊಳಗೆ ಒಂದು ಪ್ರಾರಂಭ, ಒಂದು ಒಂದು, ಆಮೇಲೆ ಎಗಡು, ಎರಡು, ಎರಡು, ಒಂದಕ್ಕೆ ಒಂದು ಸೇರಿದ್ರೆ ಎಗಡು, ಆಮೇಲೆ ಮುಗುಡು, ಮೂರು, ಲೆಕ್ಕದೊಳಗೆ ಮೂರು, ಆಮೇಲೆ ನಕ್ಕು, ಲೆಕ್ಕದೊಳಗೆ ನಾಲ್ಕು, ಆಮೇಲೆ ಅಗಿದು, ಯಾವ್ದನ್ನು ಅಗಿದು ಅಲ್ಲ ಐದು, ಐದು, ಆಮೇಲೆ ಆರು, ಏಳು, ಎಂಟುಂಟು. ಯಾರಿಗೊತ್ತು? ಉಂಟು. ಎಲ್ಲಿ ಉಂಟು? ಎಂಟುಂಟು. ಎಂಟು, ಆಮೇಲೆ 9. ಈಗ ಆಗ್ಲಿಲ್ಲ, ಸಮಯ ಆಗ್ಲಿಲ್ಲ. ಅಲ್ಲ, 9. 9 ಲೆಕ್ಕದೊಳಗೆ 9, ಆಮೇಲೆ 10. 10 ಅಂತ ಹೇಳಿದ್ರೆ ಸಾಕು, ಎಲ್ಲಿ ಸಿಗ್ತದೆ ಅಂತಲೇ ಕಾಯ್ತು.
ಕಾಯ್ತಾ ಇರೋದು. ಅವರ ಗುರುಗಳು ಒಳ್ಳೆ ಕಳಿಸಿದ್ದಾರೆ. ಲೆಕ್ಕದೊಳಗೆ 10. ಲೆಕ್ಕದೊಳಗೆ ಒಂದು 10. ಆಮೇಲೆ ಹೀಗೆ ಒಂದೊಂದೇ ಲೆಕ್ಕ ಮಾಡ್ತಾ ಹೋದ್ರೆ ಈ ಸಮಯವೂ ಇಲ್ಲ. ಸ್ವಲ್ಪ ವೇಗವಾಗಿ 10ಕ್ಕೆ 10 ಸೇರಿಸಿದ್ರೆ 20. ನಿಮ್ಮ ಅಪ್ಪನಿಗೆ 20 ಏನ ಲೆಕ್ಕದೊಳಗೆ 2 10 ಅಂದ್ರೆ 20. ಆಮೇಲೆ 30 ಆಯ್ತು. ಇದನ್ನು ನೋಡುವಾಗಲೇ ಗೊತ್ತಾಗುದಿಲ್ವಾ 30 ಆಗಿದೆ ನಿನಗೆ ಅಂತ? 30. ಆ ಬಳಿಕ 40. ತಪ್ಪಿಸಿಕೊಂಡವ ಯಾರು ತಪ್ಪಿಸಿಕೊಂಡದ್ದು ಯಾರು? ಎಲ್ಲ ಹುಡುಕ್ತಾ ಇದ್ದಾರೆ. ನೀವೇ ಹೇಳಿದಲ್ಲ 40 ಅಂತ. ಅದಲ್ಲ ಲೆಕ್ಕದಲ್ಲಿ 40 40 ಆಮೇಲೆ 50 60 70 80 90 100. ಹೋಗ್ಲಿಕ್ಕೆ ಆಗುದಿಲ್ಲ ದೂಡಿದ ಹೇಳಿದ್ರೆ ಗೊತ್ತಿಲ್ಲ ರಾಯರೇ. ಕೋಳಿಗೂಡಿಗೆ 100 ಜಗೆಲ್ಲ ನೋಡ್ತಾ ಇದ್ದಾರೆ. ಲೆಕ್ಕದೊಳಗೆ 100. ಹೌದೌದು. ಇನ್ನು ಸ್ವಲ್ಪ ವೇಗವಾಗಿ 100ಕ್ಕೆ 100 ಸೇರಿಸಿದ್ರೆ 200 300 400 500 600. ಏನದು ಮರ ಮುರಿದಲ್ಲ ಲೆಕ್ಕದೊಳಗೆ 200 200 300 400 ಹಾಗೆ 500 600 ಲೆಕ್ಕದೊಳಗೆ 1,000 ಆಮೇಲೆ 1000 ಲೆಕ್ಕ ಮಾಡ್ತಾ ಹೋದ್ರೆ 10,000 20,000 ಆ ನಂತರ 1 ಲಕ್ಷ ಕೋಟಿ ಪಾಂಡಿ ಕಲಿ. ಅದು ಯಾರದು? ಅದು ಲೆಕ್ಕಕ್ಕಿಂತ ಮಿಗಿಲಾಗಿದ್ದಾರೆ. ಗಣೆಗಾರಿದ್ರೆ ಸಾಕಾಗುವುದಿಲ್ಲ. ಆಯುಧಗಳು ಬೇಕು. ಆಯುಧ ನಿನ್ನಲ್ಲಿ ಏನೈತೆ? ಬಿಲ್ವಾಣ ಕತ್ತಿ. ಒಬ್ಬೊಬ್ಬರಲ್ಲಿ ಒಂದೊಂದು ಆಯುಧ ಐತೆ. ನನ್ನಲ್ಲಿ ಒಂದು ಪರ್ಮುಖ ಐತೆ. ಯಾವಕ್ಕೆ? ಅದಲ್ಲ. ಯಾಕೋ ಅದು ಈಗ ಆ ಕಡೆಯಿಂದ ಬರುವಾಗ ಈ ಕಡೆಯಿಂದ ಮದ್ದು ತುಂಬಿಸುವುದು. ಆ ನಂತರ ಹೀಗೆ ಹಿಡಿದು ಕಿವಿಗೆ ಬೆಂಕಿ ಕೊಟ್ಟು ಗೋವಿ ಕಿವಿಗೆ ಇಷ್ಟಾಗುವ ಈಗ ಅತ್ತ ನಾನು ಇತ್ತ ಬಂದು ಕೂತ ಶಾಣ ನೀನು ಉದಯಪ್ಪಣ್ಣ. ಆಯುಧಗಳಿದ್ರೆ ಸಾಕಾಗುವುದಿಲ್ಲ, ಬಲೆಗಳು ಬೇಕು. ಯಾವುದೆಲ್ಲ ಬಲೆಗಳಿವೆ ಕೇಳು. ನಿನ್ನಲ್ಲಿ ಏನು ಬಲೆ ಐತೆ? ಒಬ್ಬೊಬ್ಬರಲ್ಲಿ ಒಂದೊಂದು ಬಲೆ ಐತೆ. ನನ್ನಲ್ಲಿ ಕೆಲವು ಬಲೆ ಐತೆ. ಇರ್ತಲೆ, ಮಿತ್ತಲೆ, ಎಕ್ಕಲೆ, ವಿಷಲೆ, ಕಡಲೆ, ಅಂಕಿ ಬಲೆ, ಇಂಚಿ ಬಲೆ, ಹೋದು ಬಲೆ, ಮುಟ್ಟಲೆ. ಅದನ್ನೇ ಮಾಡಿದ್ದಾರೆ. ಇರ್ತಲೆ ಅಂದ್ರೆ ಕೆಳಗೆ ಕಟ್ಟುವ ಬಲೆ, ಎಕ್ಕಲೆ ಅಂದ್ರೆ ಎಟಕೋ ಅಷ್ಟರಲ್ಲಿ ಕಟ್ಟುವ ಬಲೆ, ವಿಷಲೆ ಅಂದ್ರೆ ಬೀಸುವ ಬಲೆ, ಕಡಲೆ ಅಂದ್ರೆ ಕಡೆ ಸುತ್ತಿಗೆ ಕಟ್ಟುವಂತ ಬಲೆ, ಕೊನೆಗೆ ಕಟ್ಟುವ ಅಂಚಿ ಬಲೆ, ಆಚೆ ಬದಿಯಿಂದ ಕಟ್ಟುವ ಬಲೆ, ಇಂಚಿ ಬಲೆ. ಯಾರನ್ನು ಕರೆಯುವುದು ನೀನು? ಇಂಚಿ ಬಲೆ. ಈ ಕಡೆಯಲ್ಲಿ ಕಟ್ಟು. ಈ ಕಡೆ ಹೋದ ಬಲೆ, ಹೋದ ಬಲೆ, ಒದರಿಗೆ ಕಟ್ಟುವ ಬಲೆ, ಒದರಿಗೆ ಕಟ್ಟುವಂತ ಮುಟ್ಟಾಳೆ. ಈಗ ಅದಕ್ಕೆ ಮುಟ್ಟಿದ್ರೆ ಸಾಕು, ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅಂತಹ ಚಾಣಕ್ಷತೆ ಉಳ್ಳವಂತಹ ತಪಾಲೆ ಅದ್ಯಾಕೆ? ಈಗ ಅದಕ್ಕೆ ಸಿಕ್ಕಿಕೊಂಡ್ರೆ ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಇಂಥ ಬಲೆ ಎಲ್ಲ ಐತೆ. ಹೌದಾ? ಒಳ್ಳೆಯದು. ಶಾಣನೆ ನೀನು. ಮತ್ತೆ ಬಲೆಗಳಿದ್ದಾವೆ, ಆಯುಧಗಳಿದ್ದಾವೆ, ಎಲ್ಲ ಸರಿ. ಈಗ ಮೃಗ ಎಲ್ಲಿದೆ ಅಂತ ಕಂಡು ಹಿಡಿಬೇಕಂತಾದ್ರೆ ಒಂದು ಕುನ್ನಿ ಮರಿಬೇಕು. ನಾಯಿ ಮರಿ ಬೇಡ. ಯಾಕೆ? ಇವ ಮೂಸುವುದರಲ್ಲಿ ಬಲು ಜಾಣ. ನೀನು ನೋಡಿ ಯಾವ ನೋಡಿದ್ದು ನೀನು? ಮುಂಚೆ ನಾನೇ ಮೂಸ್ತಾ ಇದ್ದೆ, ಈಗ ನನಗೆ ಕೂಡುದಿಲ್ಲ. ಅದಕ್ಕೆ ಇವನ ಸಂಗತಿ ನನಗೆ ಗೊತ್ತಲ್ಲ, ಕಲಿಸಿದ್ದು ಈಗ ಯಾವ ಪದರ್ನಲ್ಲಿ ಅವಿತಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಜಾಣ. ಅಷ್ಟು ಜಾಣ. ಹಾಗಾದ್ರೆ ಎಲ್ಲವೂ ಸಿದ್ಧತೆಯಾಗಿದೆ. ಬೇಟೆ ಆಡಬೇಕು, ಅದಕ್ಕೊಂದು ಕ್ರಮ ಅಂತ ಉಂಟಲ್ಲ. ದೇವರ ಮುಂದೆ ಆಮೇಲೆ ಬಿಟ್ರೆ ಸಿಕ್ಕ, ಹೋದ್ರೆ ಬಾರ, ಬಂದ್ರು ಸಿಗ. ಏನಾದ್ರು ಎಲ್ಲ ಸರಿಯಾಗಿದೆ, ಎದುರಿನ ತಲೆ ತೆಗಿಬೇಕು. ಏನಾದ್ರು ಸರಿ ಆಯ್ತು ಸರಿ ಆಯ್ತಾ? ಎಲ್ಲ ಸರಿ ಆಯ್ತು. ಮೃಗಬೇಟೆ ಆಡುದಲ್ವಾ? ಪ್ರಾರಂಭಿಸುವುದಲ್ವಾ? ಬೇಟೆಯಾಡುತ್ತಾ
ಏನದು ಬೊಬ್ಬೆ? ಅಲ್ಲ, ಈ ರೀತಿ ಬೊಬ್ಬೆ ಉಳ್ಕೊಂಡು ಹೋದ್ರೆ ಏನಾದೀತು? ಅದಕ್ಕೆ ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರ್ ಯಾಕೆ? ಇಡ್ಲಿ ಆ ಸುದ್ದಿ ಹೇಳಿದಾದ್ರೂ ಇವರು ಸುಮ್ಮನೆ ಇರ್ತಾರಂತ. ಅದಲ್ಲ, ಹಾ, ಇರ್ಲಿ ಈ ಸಾವಧಾನ ಸಾವಧಾನ. ಒಳ್ಳೇದು. ಈ ರೀತಿ ಬೊಬ್ಬೆ ಹೊಡಿತಾ ಹೋದ್ರೆ ಸತ್ತಮ್ಮಿಗಾದ್ರೂ ಎದ್ದು ಓಡಿ ಹೋದಿ. ಹೀಗಾಗಬಾರ್ದು. ನಾವು ಮೃಗ ಹಿಡಿಯಲೇಬೇಕು. ಹಿಡಿಬೇಕು. ಅದಕ್ಕಾಗಿ ವಾ, ಒಬ್ಬೊಬ್ಬರು ಒಂದೊಂದು ಗಂಡಿಯಲ್ಲಿ ನಿಲ್ಬೇಕು. ಯಾರು ಯಾವ ಗಂಡಿಯಲ್ಲಿ ನಿಲ್ತಾರೆ? ಅದು ಸರಿ. ನೀನು ಯಾವ ಗಂಡಿಯಲ್ಲಿ? ನೀನು ಯಾವ ಗಂಡಿ? ಕೆಳಗಂಡಿ, ಮೇಲ್ಗಂಡಿ, ಉದ್ದಂಡಿ. ಇವ ಉದ್ದಂಡಿ, ಅವ ಕೆಳಗಂಡಿ. ನೀನು ರಾಯ್ರೆ, ನಾನು ನೀವು ಕೆಳಗಿಂದ ಮೇಲೆ ಹೋಗೋ ಗಂಡಿಯಲ್ಲಿ ನಿಲ್ತೇನೆ. ಕೆಳಗಿಂದ ನೀನು ಮೇಲೆ ಹೋಗುದಿಲ್ಲ. ಹೋಗ್ತದೆ? ಹೋಗಲ್ಲ. ಹೋಗ್ತದೆ? ಹೋಗಲ್ಲ. ನಾ ಕಂಡೆ. ನೀನು ಕಂಡೆ. ಸರಿಯಾಗಿ ಉತ್ತರ ಹೇಳಬೇಕು. ಏನ್ ಗೊತ್ತಿಲ್ಲ. ಹೆಂಗದು? ಈಗ ನೀರು ಕುಡಿಲಿಕ್ಕೆ ಕೆಳಗಂಡಿಗೆ ಬರ್ತದ. ಹೊಟ್ಟೆ ತುಂಬ ನೀರು ತುಂಬಿಸಿಕೊಂಡು ಕುಡಿತದೆ. ಕೆಳಗಿಂದ ನೀರು ಮೇಲೆ ಹೋಗ್ತೈತೆ. ಆ ಗಂಡಿಯಲ್ಲಿ ನಿಂತು ಮಿಗದ ಮಂಡಿಗೆ ಸಾಕು. ಶಾಣ ನೀನು ಎತ್ತರವಾದಂತಹ ಬೆಟ್ಟದಲ್ಲಿ ಮೃಗ ಇರುತ್ತದೆ. ನೀರು ಕುಡಿಯುವುದಕ್ಕಾಗಿ ಕೆಳಮುಖವಾಗಿ ಇಳಿದು ಬರ್ತದೆ. ಹೌದು. ತೊರೆಯಲ್ಲಿದ್ದಂತಹ ನೀರನ್ನು ಹಿರಿ ತನ್ನ ಹೊಟ್ಟೆಯಲ್ಲಿ ತುಂಬಿಸಿ ಆಮೇಲೆ ಮೇಲ್ಮುಖವಾಗಿ ಹೋಗುವುದಕ್ಕೆ ಕೆಳಗಿನ ನೀರು ಮೇಲೆ ಹೋಗುವುದು. ನಿನ್ನದು ಇದು ಮೇಲ್ಗಂಡಿ ಅಲ್ವಾ? ಆಗ್ಲಿ. ಈ ಕಾಡಿನಲ್ಲಿ ಮೃಗ ಎಂತದ್ದು? ನಾ ಕಾಣೆ. ಆ ಕಾಡಿನಲ್ಲಿ ಭರ್ಜರಿ ಬೇಟೆ. ಇದ್ದವರಿಗೆ ಇಂತಹ ರೀತಿಯ ಬೇಟೆಯನ್ನು ಆಡಿದ್ದವರು ಕೆಲವು ರೀತಿಯ ಪ್ರಾಣಿಯನ್ನು ಕೊಂದಿದ್ದಾರೆ. ಎಷ್ಟೆಲ್ಲ ಕೊಂದಿದ್ದಾರಂತ ಅವರಿಗೆ ಲೆಕ್ಕ ಸಿಗಲಿ. ನೀನು ಕೊಂದಿದ್ಯಾ? ನಾನು ಕೂಡ ಕೊಂದಿದ್ದೇನೆ. ಹೌದಾ? ಬೇಟೆ ಆಡುತ್ತಾ ಮುಂದೆ ಬರುವಾಗ ಹಂದಿ ಪಿಳ್ಳೆ ಒಂದು ಕಣ್ಣಿಗೆ ಬಿತ್ತು. ನನ್ನ ಕಣ್ಣಿಗೆ ಬಿದ್ದ ಕ್ಷಣ ಏನು ಹುಡುಕೋದು? ಕಾಣ ಸಿಕ್ಕಿದ್ದ, ಕಣ್ಣಿಗೆ ಬಿದ್ದದ್ದಲ್ಲ. ಅದನ್ನು ಹೊಡೆಯುವುದಕ್ಕಾಗಿ ಬಾಣ ಪ್ರಯೋಗ ಮಾಡಿದೆ. ತಾಗಿದೆ, ಅದಕ್ಕೆ ಎಲ್ಲಿಯೋ ಹೋಗಿ ಬಿದ್ದಿದೆ. ಹುಡುಕಿ ಬನ್ನಿ. ಏನು ಏನು ಅದು? ಏನು ನಕ್ಕತೈತೆ ಅಲ್ಲ, ರಕ್ತ ಐತೆ. ಅದನ್ನು ನಕ್ಕು. ಇನ್ನೇ ಯಾರದ್ದು ಬಿದ್ದಿದೆ. ಏನು ಹಂದಿ ಪಿಳ್ಳೆ ಹುತ್ತ ಬೆಳಗಿದ್ದೈತೆ. ಹುತ್ತ ಬೆಳೆದೈತೆ ಹಂದಿ ಪಿಳ್ಳೆ ಮೇಲೆ. ಹುತ್ತ ಬೆಳೆದೈತೆ. ಹಂಗಲ್ಲ, ಹಂದಿ ಹೆದರಿ ಹುಂತದೊಳಗೆ ತೂರಿರ್ಬೇಕು. ಹುಂತವನ್ನಾಗಿ ಇರು, ಹಂದಿ ಎಳಿ ಕೈಲಾಗಿರಿ. ಒಬ್ಬೊಬ್ಬರೇ
ಧನ್ಯವಾದ. ಏನಿಲ್ಲ ಎಲ್ಲೋ ಕೆಟ್ಟು ಬೀಳ್ತಾ ಉಂಟು ರಾಯರೇ. ಅಲ್ವಾ ದೂರದಲ್ಲಿ ಅಲ್ವಾ ತೊಂದರೆ ಇಲ್ಲ. ದೂರದಲ್ಲಿ ನಮಗೆ ಅದರ ಸಮಸ್ಯೆ ಯಾಕೆ ಎಲ್ಲೋ ರಾಯರೇ? ಸ್ವಲ್ಪ ಇದು ದೂರದಲ್ಲೆಲ್ಲ ಹತ್ತಿರದಲ್ಲೇ ಹತ್ತಿರದಲ್ಲಿ ಉಂಟಾ ಕಿವಿಗಳು ನಮಗೆ ಅವರ ವಿಷಯ ನಮ್ಗೆ ಯಾಕೆ? ಯಾಕೆವಾ ಏನಾಯ್ತು ರಾಯರೇ ಏನಾಯ್ತು ದೂರದಲ್ಲೆಲ್ಲ ಹತ್ತಿರದಲ್ಲೇ ನಿನಗೆ ಬಿದ್ದದ್ದು ನನಗೆ ಬಿದ್ದದ್ದು. ಹೌದಾ ಏನು ರಾಯರೇ ಅದು ಉಂಟಲ್ಲ ಮತ್ತೆ ಮಾರಿ ಮನುಷ್ಯ ಭಾರಿ ಮನುಷ್ಯ ಈಗವನ್ನು ಕಾಲಾಡಿಗೆ ಹಾಕಿ ಅಲ್ಲಿ ನಿಂತುಕೊಂಡವ. ಕಾಲ್ ದೆಸೆಯಲ್ಲಿ ಹಾಕಿ ಮೇಲೆ ನಿಂತುಕೊಂಡವನು. ಹೌದು. ಹಾಗಾದ್ರೆ ಕೇಳಿ ಪಡಿಬೇಕು. ಅದೇ ಒಬ್ಬರು ಕಡೆ ಎಲ್ಲ ಒಬ್ಬೊಬ್ಬರೇ ಹೋಗಿ ಕೇಳಿ ತಕೊಂಡು ಬನ್ನಿ. ನಿಮಗೆ ಭಾಷೆಯಲ್ಲಿ ಇದೆ ಹೋಗಿ ಅವ ಜಾಣ ಅವ ಬಾಜಾನ. ಹೋಗು ಈ ಪಂಗಿ ದಾನಿಕ್ಲೇನ ಕೊರಿಯಾ ಕೊರ್ಬು ಜನ ಈ ಹಂದಿ ನಮ್ಮ ಒಡೆಯನಿಗೆ ಸಂಬಂಧ ಕೊಡ್ತೀಯಾ ಇಲ್ವಾ? ಕೊಡುದಿಲ್ವಾ? ये सुअर है ना, ಅತ್ತೆ मनेಗೆ अपन का दानी का है, तू देता है नहीं तो मार खाता है। ये खाता है। എന്നടോ ഈ പഞ്ഞുണ്ടോല്ലേ ഞങ്ങളെ മുതലാളി കൊന്നവൻ നല്ല വഴക്കത്തിൽ കൊത്തെങ്കിൽ ഇല്ലെങ്കിലും എനിക്ക് അടിപൊളി ಏನು ನಿಮಗೆ ಬಾಯಿ ಬರುವುದಿಲ್ಲ. ಆ ಭಾಷೆ ಗೊತ್ತುಂಟು. ಬಾಯಿ ಬರದವರಲ್ಲಿ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ವಾ? ನಿನಗೆ ಮತ್ತೆ ಮಾತಾಡಿಸುವ ಕೆಲವು ಸಮಯ ಅವರ ಜೊತೆಯಲ್ಲಿ ಇದ್ದವನು. ಬಾಯ್ ಬಾರ್ದು ಎಲ್ಲ ತಮಿಳ ಅಲ್ಲ ತಮಿಳೆಲ್ಲ ಏನಾಯ್ತು ನಿನ್ನ ಮೂಗಿನ ಸಿಪ್ಪೆ ಹೋಯ್ತಲ್ಲ ರಕ್ತ ಸುರಿಯುತ್ತಾ ಇದೆಯಲ್ಲ ಪೆಟ್ಟು ತಿಂದಿಯಾ ಏನಾಯ್ತು ಇದೇನು ಸುಖ ಇಲ್ಲ. ಏಯ್ ಹಾಲು ಹೋದ್ರೆ ಏನಾಗ್ತದೋ ಹಾಲು 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 ಮತ್ತೊಂದು ಮಗ ಹೋದ್ರೆ ಏನಾಗ್ತದೆ ಮಜ್ಜಿಗೆ ಮಜ್ಜಿಗೆ ಮಧ್ಯಮ ಮಧ್ಯಮ. ತಾನೇ ಹೋದ್ರೆ ಉತ್ತಿಷ್ಟ ಉತ್ತಿಷ್ಟ ಉತ್ತಮ ಉತ್ತಮ ಉತ್ತಮ. ರಾಮಣ್ಣ ಪ್ರತಿ ನಮಸ್ಕಾರ. ಅಯ್ಯ ಮಾತಾಡ್ತಾನೆ. ಕಾಣಬೇಡರು ನಾವು ಓಹೋ ಮೃಗಬೇಟೆಯಾಡುತ್ತಾ ಬಂದವರು ಹಂದಿ ಪಿಳ್ಳ ನಮ್ಮ ಕಣ್ಣಿಗೆ ಕಾಣ ಸಿಕ್ಕಿತ್ತು ಬಾಣ ಪ್ರಯೋಗ ಮಾಡಿದೆ ತಾಗಿದೆ ಅದಕ್ಕೆ ಸತ್ತು ನಿನ್ನ ಕಾಲದೆಸೆಯಲ್ಲಿ ಬಿದ್ದಿದೆ ಅದನ್ನು ಕೊಡಯ್ಯ. ನೀನು ಬೇಟೆಯಾಡಿರಬಹುದು, ಹಂದಿಯನ್ನು ನೋಡಿರಬಹುದು, ಆದ್ರೆ ಬಾಣ ತಾಗಿದ್ದು ಯಾರದ್ದು? ಅದು ನನ್ನ ಬಾಣ. ಆದ್ದರಿಂದ ನಾನು ಕೊಂದ ಹಂದಿ ಕೊಡಲಾರೆ. ನಾನು ಬಿಟ್ಟ ಬಾಣ ತಾಗಿದೆ ಅದು ಕೊಡಬೇಕು. ನಾನು ಬಿಟ್ಟ ಬಾಣ ತಾಗಿದೆ ಅದು ಕೊಡ್ಬೇಕು. ನಾನು ಕೊಡುವುದಿಲ್ಲ. ಅವ ಕೊಡೆ ನೀವು ಬಿಡೆ. ಈ ಕೊಡೆ ಬಿಡೆ ಇಟ್ಕೊಂಡು ನಾವೇನು ಮಾಡುವುದು? ಏನ್ ಮಾಡುವುದು? ಇದಕ್ಕೆ ಒಂದು ಮೂರನೇ ವ್ಯಕ್ತಿ ಆಗ್ಬೇಕು. ಮೂರನೇ ಮೂರನೇ ಜನ ಮೂರನೇ ಜನ ಆಗ್ಬೇಕು ಅಂದ್ರೆ ಈ ಮೂರನೇ ವ್ಯಕ್ತಿ. ವಾದ ಪರಿಹಾರ ಮಾಡುವುದು. ಪರಿಹಾರ ಯಾರಿದ್ದಾರೆ? ಈಗ ಬಂದ್ರು. ಯಾರಿದ್ದಾರೆ? ಇಲ್ಲಿ ಬಂದು ಅಲ್ಲಿ ಬಂದು ಏನಣ್ಣ? ಈಗ ನಿನ್ನಿಂದ ಒಂದು ಉಪಕಾರಿಯಾಗಬೇಕು. ಏನ ಬೇರೆ ಏನು ಬೇಡವಾ? ಉಪಕಾರ ಉಪಕಾರ ಏನಪ್ಪ? ನಮ್ಮ ₹1 ಒಂದು ಪಂಚಾಯತ್ ಆಗಿ ಏನು ಪಂಚಾಯತಿಗೆ ₹1 ಪಂಚಗಂಟೆ ಈಗ ಎಲ್ಲದಕ್ಕೂ ಕಾಯತ್ತು ನಿನಗೆ ಗೊತ್ತು. ಅದಲ್ಲ ₹1 ಪಂಚಾಯತಿಗೆ ಪಂಚಾಯತಿ ಆಗಬೇಕು. ಮಾಡುವ ಕಾಯದಲ್ಲಿ ಒಂದು ಪಂಚಾಯತಿಗೆ ಏನಾಗ್ಬೇಕಪ್ಪ? ನಾವು ಹೊಡೆದ ಹಂದಿಯನ್ನು ಆ ಮನುಷ್ಯ ಅವ ಹೊಡೆದದ್ದು ಅಂತ ಹೇಳ್ತಾ ಇದ್ದಾನೆ. ಹೌದಾ? ಈಗ ಹಂದಿ ಯಾರ್ದು ಅಂತ ಒಂದು ತೀರ್ಮಾನ ಕೊಡಬೇಕು. ನಾನು ಮಾತಾಡ್ತೇನೆ. ರಾಮಣ್ಣ ನಮಸ್ಕಾರ. ಹಂದಿ ಕೊಂದದ್ದು ಇವರಂತೆ ಅಲ್ವಾ? ಅವರು ಕೊಂದದ್ದಲ್ಲ, ಹಂದಿ ಕೊಂದವ ನಾನು. ಅವ ಹಠ ಬಿಡುವುದಿಲ್ಲ. ಹಾಗಾದ್ರೆ ನಿಮ್ಮೊಳಗೆ ಒಂದು ವ್ಯವಸ್ಥೆ ಆಗಲಿ. ನಾವೊಂದು ಚರ್ಚಿಗೆ ಹೋಗೋಣ. ಚರ್ಚೆ ಬೇಡ,
ವ್ಯವಸ್ಥೆ ಮಾಡುವ. ಹೇಗೆ? ನಿಮ್ಮೊಳಗೆ ಯುದ್ಧ ಆಗ್ಲಿ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಹಂದಿ ಪೆಟ್ಟು. ಅಲ್ಲಿವರೆಗೆ ಹಂದಿಯಲ್ಲಿ ಇಲ್ಲಿ ಇರ್ಲಿ ನನ್ನ ಹತ್ರ. ರಾಯರೇ, ನಾನು ಕೂಡ ಇವರ ಜೊತೆಯಲ್ಲಿ ಇರ್ತೇನೆ. ಯಾಕೋ ಎಲ್ಲಿಯಾದ್ರೂ ಹಂದಿ ಇವರು ಇಟ್ಕೊಂಡು ಹೋದ್ರೆ ಕಾಣ್ತಾರೋ ಹೋಗು ಹೋಗು. ಯಾಕೆ? ನಾಡಿನವ ನೀನು, ನಾಡಾಡಿಯಾದಂತಹ ನೀನು ಕಾಡು ಪ್ರವೇಶ ಮಾಡಿ ಕಾಡ ಬೇಡರ ಜೊತೆಯಲ್ಲಿ ಯುದ್ಧಕ್ಕಾಗಿ ನೀನು ನಿಂತಿದ್ದಾನೆ. ಎಷ್ಟು ಸೊಕ್ಕು ನಿನಗೆ. ಹಂದಿಯನ್ನು ಕೊಂದವ ನಾವು, ನಾವು ಬೇಡರು, ನಮಗೆ ಮೃಗವೇ ಆಗಬೇಕು. ಮಾಂಸ ಆಹಾರ ಬಹಳ ಕಡಿಮೆ ತಿನ್ನುವುದು ನಾವು, ಮಾಂಸವನ್ನು ಹೆಚ್ಚು ತಿಂತೇವೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ಹಂದಿಯನ್ನು ಬಿಟ್ಟು ಕೊಟ್ರೆ ನಿನ್ನ ಪ್ರಾಣ ಉಳಿದಿತ್ತು, ಇಲ್ಲದಿದ್ರೆ ಯಾರು ನೋಡುವುದಕ್ಕೆ ಇಲ್ಲಿಗೆ ಅವಕಾಶ ಬಿಟ್ಟು ಕೂಡಿದ್ರೆ ಬಿಡಿಸಿಕೊಳ್ಳೋಡು. ನಿನಗೆ ಸೊಕ್ಕು ಹೆಚ್ಚಾಗಿದೆ. ಹೌದಾ? ಬಿಡಿಸುವುದಕ್ಕೆ ಬಂದವ ಅವನ ಅಣ್ಣ ಮಾತಾಡ ತೇಜ, ಮರ್ಯಾದೆಯಾಗಿ ಅವನ ತಳ್ಳಿಯನ್ನು ಬಿಟ್ಟು ನಡೆಯಬೇಕು. ಹುಡುಗ ರಕ್ಷಣೆ ಮಾಡುವುದಕ್ಕೆ ನೀನು ಬಂದದ್ದು. ಹೌದಾ? ಒಂದೇ ನಾಣ್ಯದ ಎರಡು ಮುಖಗಳಂತೂ ಕಾಣ್ತಾ ಇದ್ದೀರಿ. ಆದರೂ ನಿಮಗೆ ಸೊಕ್ಕು ಹೆಚ್ಚಾಗಿದೆ ಅಂತ ನನಗೆ ಅರ್ಥವಾಗುತ್ತಾ ಇದೆ. ಇನ್ನಷ್ಟಿಲ್ಲ. ಏ ಬಂಡ ಹುಡುಗ, ನಾನೇನೆಂಬುದನ್ನು ತೋರಿಸಿಕೊಡ್ಬೇಕ ನಿಮಗೆ. ಬನ್ನಿ ನನ್ನ
ಮೋಗದಿ ಜತೆಯ ನಗಲದೆ ಇನ್ನು ಬೇರೆ ಹೊರಟರಲ್ಲಿಲ್ಲ ಅಣ್ಣ ನನ್ನ ಅಪರಾಧವನ್ನು ಕ್ಷಮಿಸು. ಖಂಡಿತ ಅಪರಾಧ ಅಲ್ಲ ತಮ್ಮ. ಯಾಕಣ್ಣ? ನಮ್ಮ ಆಸೆ ಆದಷ್ಟು ಬೇಗ ಪೂರೈಕೆಯಾಗಬೇಕನ್ನುವ ಕಾರಣಕ್ಕಾಗಿ ನಾವು ಬೇರೆ ಬೇರೆಯಾಗಿ ಹೋದವರು. ನಿಜ. ನಾನು ಹೋಗಿ ಹೋಗಿ ಮಾಂಡವ್ಯ ಋಷಿಗಳ ಬಳಿಗೆ ನಾನು ಹೋಗಿದ್ದೆ. ಹೌದೇ? ಒಂದು ಕಾಲದಲ್ಲಿ ನನ್ನ ಅಪ್ಪನಿಗೆ ಸರಿಯಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟು ಹಾ. ಅವರು ಲೋಕದಲ್ಲಿ ಸತ್ಕೀರ್ತಿಯನ್ನು ಪಡೆಯುವುದಕ್ಕೆ ಕಾರಣೀಭೂತರಾದಂತಹ ನಮ್ಮಪ್ಪನ ಗುರುಗಳು ಹಾ. ನನಗೆ ಗುರುಗಳಾಗಿ ಸಿಕ್ಕಿದ್ರು. ನಿನ್ನ ಯೋಗವಲ್ವೇ? ಅವರ ಆಶ್ರಮದಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ಕಾಲಕ್ಕೆ ಒಂದು ದಿವಸ ಹಾ. ನನಗರಿಯದ ಹಾಗೆ ಅಯಾಚಿತವಾಗಿ ಏನೋ ಒಂದು ಸಂಕಟ ಹೃದಯದಲ್ಲಿ ತಾಳಮಳ ಏನು ಅಂತ ಗುರುಗಳಲ್ಲಿ ಕೇಳಿದಾಗ ವಿಷಯ ಹೇಳಿದ್ರು. ನಿನ್ನ ತಮ್ಮನಾದಂತಹ ಕಮಲಧ್ವಜನಿಗೆ ಒಬ್ಬ ಕಾಡುಕಿರಾದನಿಂದ ಅನ್ಯಾಯವಾಗಿದೆ, ಹೋಗು ಅದಕ್ಕೆ ಬೇಕಾದಂತಹ ಅಸ್ತ್ರಗಳನ್ನೆಲ್ಲ ದಯಪಾಡಿಸ್ತೇನೆ ಎಂಬುದಾಗಿ ಗುರುಗಳು ಹೇಳಿದಾಗ ಅದನ್ನು ಪಡೆಕೊಂಡು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬಂದಾಗ ಈ ಕಾಡಕಿರಾತನ ಉಪಟಳ ಗೊತ್ತಾಯಿತು. ಅವರನ್ನು ಯುದ್ಧದಲ್ಲಿ ಸೋಲಿಸಿದ್ದೇವೆ. ಎಲ್ಲವೂ ಶ್ರೀದೇವರ ಕರುಣೆಯಿಂದ ನಮಗೆ ಬಂದಂತಹ ಕಷ್ಟ ಪರಿಹಾರವಾಗಿ ಹೋಯಿತು. ನಿಜ. ತಮ್ಮ ಇನ್ನು ಒಂದು ಹೇಳ್ತೇನೆ. ಏನಣ್ಣ? ಹುಡುಗಿ ಸಿಗದಿದ್ರು ಬೇಡ, ಇನ್ನು ಬೇರೆ ಬೇರೆ ಆಗುವಂತಹ ವಿಷಯ ಇಲ್ಲ. ನೀನು ಹೇಳಿದ್ರು ನಾನು ಹೋಗ್ಲಿಕ್ಕಿಲ್ಲ. ನಾವಿಬ್ಬರು ಜೊತೆಯಾಗಿ